ಭಾಗದವ್ರು ಎಲ್ಲಾ ಸೇರಿ ಇಲ್ಲಿ ಸತ್ಯಾಗ್ರಹ ಮಾಡಿ ಇಲ್ಲಿಂದ ಮತ್ ನಾವು ಧಾರವಾಡ ಡಿ ಸಿ ಆಫೀಸಿನೊಳಗ 8 ದಿವಸ ಸತ್ಯಾಗ್ರಹ ಮಾಡಿ ಮತ್ ಆ ಸತ್ಯಾಗ್ರಹ ಮತ್ ಬೆಂಗಳೂರು ಫ್ರೀಡಂ ಪಾರ್ಕ್ನಾಗ 34 ದಿವಸ ಹೋಗಿ ಇಷ್ಟೆಲ್ಲ ಸತ್ಯಾಗ್ರಹ ಆದ್ಮೇಲೆ ಶುಗರ್ ಕಮಿಷನರ್ಗೆ ಅದು ಬಂದು ಇಲ್ಲೆಲ್ಲ ಶುಗರ್ ಕಮಿಷನರ್ ಆಡಿಟ್ ಮಾಡಕ್ ಆದೇಶಿಸಿದ ಮೇಲೆ ಆ ಆಡಿಟ್ 2 ವರ್ಷ ಮಾಡಿದ್ರು. ಬರೀ ಕಬ್ಬಿನ ಲೆಕ್ಕ ಹೆಚ್ಚುವರಿ ತಗೊಂತದನ್ನ ಅದ್ರ ಕಮಿಟಿ 2 ವರ್ಷ ಲೆಕ್ಕ ಮಾಡಿ ಅದು 893 ಹೆಚ್ಚೈತಿ, ಬರೀ 637 ರೂಪಾಯಿ ತಗೋಬೇಕಂತ ಆದೇಶ ಮಾಡಿದ್ರು. ಆದೇಶ ಮಾಡಿದ್ರನ್ನ ಹೋದ ವರ್ಷ 2024 8ನೇ ತಿಂಗಳದಾಗ ಆದೇಶ ಆಗೈತಿ. ಇವರು ಅದನ್ನ ಸುಮ್ಮನೆ ಬೆಂಗಳೂರು ಹೈಕೋರ್ಟ್ದಾಗ ಐತೆ ಅಂತ ಹೇಳ್ಕೊಂಡು ಅಲ್ಲಿ ಸ್ಟೇ ಐತೆ ಅಂತ ಹೇಳ್ಕೊಂಡು ಅಲ್ಲೆಲ್ಲ ಚೆಕ್ ಮಾಡಿದಾಗ ಆ ಸ್ಟೇ ಏನೈತಲ್ಲ ವೆಕೇಟ್ ಅಂತ ಹೇಳ್ಕೊಂಡು ಇಲ್ಲಿ ಧಾರವಾಡ ಹೈಕೋರ್ಟಿಗೆ ಬೆಂಚಿಗೆ ಮತ್ತು ಡಿಸೆಂಬರ್ಗೆ ಬಂದದ್ದು 24 ಡಿಸೆಂಬರ್ಗ. ಮತ್ ಯಾವ್ದ ಸ್ಟೇನೇ ಇಲ್ಲ. ಅದಾದ್ಮೇಲೆ ಸಾಕಷ್ಟು ಮೀಟಿಂಗ್ ಮಾಡಿದ್ರು. ಇವ್ರು ನಮಗೆ ಸುಳ್ಳ ಸ್ಟೇ ಐತಿ ಸ್ಟೇ ಐತಿ ಸ್ಟೇ ಐತಿ ಅಂತ ಹೇಳಿದ್ರು. ಇದ್ರ ಪರಿಣಾಮವಾಗಿ ನಾವೇನ್ ಮಾಡಿದೀವಿ, ಒಂದ್ ದಿವಸ ಈ 1-2 ತಿಂಗಳಿಂದ ನಮ್ಮ ಧಾರವಾಡ DC ಅವರಿಗೆ ಮನವಿ ಮಾಡಿಕೊಂಡು ಶುಗರ್ ಕಮಿಷನರ್ ಇದರೊಳಗನೆ ಒಂದ್ ಮೀಟಿಂಗ್ ಮಾಡಕ್ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತ DC ಅವರು ಎಲ್ಲಾ ಕಲ್ಗಟ್ಟಿ ರೈತ ಮುಖಂಡರು ಮತ್ತ ಹಳ್ಳಾಳ ರೈತ ಮುಖಂಡರು ಎಲ್ಲಾ ಅಲ್ಲಿ ಫ್ಯಾಕ್ಟರಿ ಅವ್ರನ್ನ ಏನ್ ಇನ್ಚಾರ್ಜ್ ಅದಾರಲ್ಲ ಅಲ್ಲಿ ಬೆಂಗಳೂರು ವಿಕಾಸ್ ಸೌಧದಾಗ ಕರೆಸಿ ಮೀಟಿಂಗ್ ಮಾಡಿದಾಗ ಅವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರೋ ಅವ್ರ ಕಡೆ ಸ್ಟೇನೇ ಇಲ್ಲ. ಸುಳ್ಳ ಸ್ಟೇ ಐತಿ ಸ್ಟೇ ಐತಿ ಸ್ಟೇ ಐತಿ ಅಂತ ಹೇಳ್ಕೊಂತ ರೈತರನ್ನ ದಾರಿ ತಪ್ಸಾಕತ್ತಿದ್ರು. ಹಿಂಗಾಗಿ ಅವೆಲ್ಲ ಹೋರಾಟದ ಫಲವಾಗಿ ಏನಾಗೈತೆ ಅಂದ್ರ ಇವತ್ತು ನಮಗ ಅವರು 4000 FRP ಒಳಗ ನಮಗ್ 950 ರೂಪಾಯಿ ಫಸ್ಟ್ ಮುರಿದು ಬರೀ 3050 ರೂಪಾಯಿ ಅಂತ ಹೇಳಿದ್ರು. ಆದಂತರೂ ಪೂರ್ತಿ ಅವೈಜ್ಞಾನಿಕ ರೇಟು. ನಮ್ಮದು ಏನೈತಲ್ಲ 637 ರೂಪಾಯಿ ಅಷ್ಟ ಬರ್ತದೆ ನಮ್ಗೆ ಹೆಚ್ಚಂಟಿ. ಅದ್ರ ಫಲವಾಗಿ ನಮ್ ನ್ಯಾಯಯುತ ಬೆಲೆ ಏನೈತಂದ್ರೆ 3363 ರೂಪಾಯಿ ಐತಿ. ಏನೋ ಅವ್ರ ಕಷ್ಟ ನಮ್ ಕಷ್ಟ ಕೇಳ್ಕೊಂಡು ಎಲ್ಲ ರೈತ ಮುಖಂಡರು ಹೇಳಿದಾರ 3300ವರೆಗೂ ಬಂದ್ರು ಓಕೆ ಅನ್ನೋ ಒಂದು ಹಂತಕ್ಕೆ ಬರೋಣ ಅಂತೇಳಿ ಒಂದಕ್ಕೆ ಬಂದಿದ್ದೀವಿ. ಹಿಂಗಾಗಿ ಎಲ್ಲಾ ರೈತರು ಈ ರೇಟ್ ಬರುವಟ ಯಾರು ಕದಲುವಂಗಿಲ್ಲ, ಯಾರು ಕಬ್ಬು ಕಡಿಯೋಂಗಿಲ್ಲ. ನಮ್ ಭಾಗದಾಗಂತೂ ಧಾರವಾಡ ಜಿಲ್ಲಾದಾಗ ನಾವಂತೂ ಅನೌನ್ಸ್ ಮಾಡಿಬಿಟ್ಟೇವಿ. ಎಲ್ಲಿ ಮಠ ನಾವು ಹಿಂದಿನ ಬಾಕಿ 256 ಕೊಟ್ಟು ಈ ಸಲ ರೇಟ್ 3300 ರೂಪಾಯಿ ಅನೌನ್ಸ್ ಮಾಡಿದ ಮೇಲೆ ನೀವು ಟ್ಯಾಂಗ್ ಹಾಕ್ಬೇಕು ಕಡಿಬೇಕು. ಅಲ್ಲಿ ಮಠ ನಮ್ಮ ಒಂದು ಗಣಿಕೆ ಕಬ್ಬು ಕಡಿಯಾಕ ನಾವು ಕೊಡುವುದಿಲ್ಲ. DC ಅವರು ಇದನ್ನ ಆದೇಶ ಮಾಡ್ಯಾರ ಈ ಶುಗರ್ ಫ್ಯಾಕ್ಟ್ರಿಗೆ. ಇವ್ರು ಧಾರವಾಡ DC ಅವರು, ನಮ್ಮ ಭಾಗ ಧಾರವಾಡ DC ಅವ್ರಿಗೆ ಅದೇ ಪ್ರಕಾರ ನಾವು ಭದ್ರಾಗೆ ಇದೀವಿ. ಸಚಿವರು ಹೇಳ್ಯಾರ ಎಲ್ಲಾರು ಹೇಳ್ಯಾರ. ಮತ್ ಇದೇನೈತಲ್ಲ ಇದು ಒಂದೇಕ್ ಫಸ್ಟ್ಗೆ FRP ನಾವ್ ಯಾವೆಲ್ಲ ಮೋಸದ ಕೆಲಸ FRP ಏನ್ ಸಂಬಂಧ ಇಲ್ಲ ನಮಗ್. ನಮ್ ಕಬ್ಬು ಬೆಳ್ಯಾಕ ಎಷ್ಟು ಖರ್ಚು ಬರ್ತೈತಿ? ಈ ಸರ್ಕಾರನ ಇವತ್ತ ಸೆಂಟ್ರಲ್ ಗೌರ್ಮೆಂಟ್ CACP ಕಮಿಟಿ ಮಾಡಿ 3700 ರೂಪಾಯಿ 1 ಟನ್ ಕಬ್ಬು ಬೆಳ್ಯಾಕ ಖರ್ಚು ಬರ್ತೈತಿ. ಅದ್ರ ಮೇಲೆ ಲಾಭಾಂಶ ಇಟ್ಟು 4440 ರೂಪಾಯಿ ರೈತರಿಗೆ ಅದು ನ್ಯಾಯಯುತ ಬೆಲೆ ಅಂತ ಹೇಳಿ ಶಿಫಾರಸ್ ಮಾಡಿ ಕಳ್ಸಾರ. ಅದ್ರ ಮೇಲೆ ಇವ್ರು ಯಾರ್ರಿ ನಮಗ್ 3300 3200 3050 ಡಿಸೈಡ್ ಮಾಡಾಕ? ಹಿಂಗಾಗಿ ನಾವು ಯಾರ ರೈತರು ಇವ್ರು ಏನೇ ಹೇಳಿದ್ರು ಕಬ್ಬು ಕಟಾವಿಗೆ ನಾವು ಅನುಮತಿ ಕೊಡೋದು ಬೇಡ, ಗಟ್ಟಿಯಾಗಿ ನಿಂತ್ರೆ ನಮ್ಮ ರೇಟ್ ನಾವು ತಗೊಳ್ಳಬಹುದು. ಹಿಂಗಾಗಿ ಹೇಳಿ ನನ್ನ 4 ಮಾತು ಮಾತಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.